ಹಲೋ ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಕ್ಕಪ್ಪ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಎಲ್ಲರಿಗೂ ಗೊತ್ತು ಇವತ್ತು ವರಮಹಾಲಕ್ಷ್ಮಿ. ಸೊ ನಮ್ಮ ಮನೇಲಿ ಹೆಂಗೆ ಕೂರಿಸ್ತಾರೆ, ನನ್ನ ಡೇ ಹೆಂಗಿರುತ್ತೆ ಇವತ್ತು ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಟೈಮ್ 4 o'clock ಆಗಿದೆ, ಇವಾಗ ಎದ್ದಿದ್ದೀನಿ. ಸೊ ಫ್ರೆಶ್ ಅಪ್ ಆಗಿ ಎಲ್ಲ ಕೆಲಸ ಮಾಡಿ ಆಲ್ಮೋಸ್ಟ್ ನೈಟ್ ರೆಡಿ ಆಗಿದೆ, ಅದನ್ನು ತೋರಿಸ್ತೀನಿ ನಾನು. ಇವಾಗ ಸದ್ಯಕ್ಕೆ ಫ್ರೆಶ್ ಅಪ್ ಆಗಿ ಬರೋಣ ಬನ್ನಿ, ಆಮೇಲೆ ಮನೆ ಕ್ಲೀನ್ ಮಾಡಬೇಕು, ಮಾಡೋಣ ಬನ್ನಿ. ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ, ಸದ್ಯಕ್ಕೆ ಡ್ರೆಸ್ ಹಾಕ್ಕೊಂಡಿಲ್ಲ, ನಾರ್ಮಲ್ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಫ್ರೆಶ್ ಅಪ್ ಆಯಿತು, ಎಲ್ಲ ಆಲ್ಮೋಸ್ಟ್ ರೆಡಿಯಾಗಿದೆ. ದೇವರು ಇನ್ನೊಂದು ಸ್ವಲ್ಪ ಬಾಕಿ ಇದೆ, ಬನ್ನಿ ತೋರಿಸ್ತೀನಿ. ಸ್ವಲ್ಪ ತೋರಿಸ್ತೀನಿ. ಸೊ ನೋಡಿ, ಸೀರೆ ಉಡಿಸಿ ಎಲ್ಲ ಹಾಕಿ ನೈಟೇ ಮಲ್ಕೊಂಡಿದ್ವಿ. ಇವಾಗ ಬರೀ ಕಳಸ ರೆಡಿ ಮಾಡ್ಕೊಳ್ಳೋದು. ಕಳಸ ಯಾವತ್ತು ನೈಟು ಹಾಕ್ಬಿಟ್ಟು ಮಲ್ಕೊಳ್ಳೋದು. ಸೊ ಫಸ್ಟ್ ಕಳಸಕ್ಕೆ ಈ ಸಾಮಾನೆಲ್ಲ ಕಳಸದೊಳಗಡೆ ಹಾಕ್ತಾರೆ. ಕಳಸ ಯಾವತ್ತು ನೈಟ್ ರೆಡಿ ಮಾಡಿ ಮಲ್ಕೋಬಾರ್ದು, ಯಾಕಂದರೆ ನಾವು ಶುದ್ಧಿ ಆಗದಲ್ಲೇ ದೇವ್ರನ್ನ ಶುದ್ಧಿ ಮಾಡಬಾರ್ದು ಅಂತ, ಅದಕ್ಕೋಸ್ಕರ. ಸೊ ಬೆಳಗ್ಗೆ ಎದ್ದು ಎಲ್ಲ ರೆಡಿ ಮಾಡ್ಕೊಂಡು, ಬೇಕಾದರೆ ಬೆಳಗ್ಗೆ ಎದ್ದು ನಾವು ಸ್ನಾನ ಮಾಡಾದ್ಮೇಲೆ ಕಳಸ ರೆಡಿ ಮಾಡಬೇಕು. ಸೊ ನಾವೆಲ್ಲ ರೆಡಿ ಮಾಡ್ಕೊಂಡು ಬೆಳಗ್ಗೆ ಕಳಸ ರೆಡಿ ಮಾಡ್ಕೊತಾ ಇದ್ದೀವಿ. ಸೊ ಲಕ್ಷ್ಮಿ ಕೂಡ ನೈಟೇ ರೆಡಿಯಾಗಿದೆ. ನಾನು ಹೇಳ್ದಂಗೆ ಕಳಸನ ನೈಟ್ ಇಡೋಂಗಿಲ್ಲ, ನಾವು ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಆಮೇಲೆ ಕಳಸನ ಕಟ್ಟಬೇಕು, ರೆಡಿ ಮಾಡ್ಕೋಬೇಕು. ಬೇರೆ ಎಲ್ಲ ಬೇಕಾದರೆ ನೈಟ್ ರೆಡಿ ಮಾಡ್ಕೋಬೋದು, ಬಟ್ ಕಳಸ ಬಿಟ್ಟು ಬೇರೆ ಎಲ್ಲ ನೈಟ್ ರೆಡಿ ಮಾಡ್ಕೊಬೋದು ನೀವು. ಸೊ ಆಲ್ಮೋಸ್ಟ್ ರೆಡಿಯಾಗಿದೆ ದೇವರು ನೋಡಿ. ಸದ್ಯಕ್ಕಿನ್ನ ದೀಪ ಹಚ್ಚಿ ಅಭಿಷೇಕ ಮಾಡೋದೊಂದೇ ಬಾಕಿ ಇದೆ. ಜನ ಎಲ್ಲ ರೆಡಿ ಆಗಿದೆ. ಹಬ್ಬ ಅಂದ್ರೇ ಒಂಥರ ಕಳೆ, ಮನೆಯೆಲ್ಲ ಫುಲ್ಲು ಜಿಗ ಜಿಗ ಅಂತಿರುತ್ತೆ. ಹಬ್ಬ ಅಂದ್ರೇ ಫುಲ್ಲು. ಸೊ ಕೆಳಗಡೆಗೆ ಸಿಂಪಲಾಗಿ ಒಂದು ರಂಗೋಲಿ ಹಾಕಿದ್ದೀನಿ. ಜಾಸ್ತಿ ಕಲರ್ ಹಾಕೋಕ್ಕೆ ಹೋಗಲಿಲ್ಲ, ಮಳೆ ಬರುತ್ತೆ ಅಂತ ಸಿಂಪಲಾಗಿ ಕಲರ್ ಹಾಕಿ ರಂಗೋಲಿ ಮಾಡೋವಾಗ ವೀಡಿಯೋ ಮಾಡೋಕ್ಕಾಗಲಿಲ್ಲ ಹಾಕೋವಾಗ. ಈ ಕಡೆಗೆ ಏನು ಕಲರ್ ತುಂಬಲಿಲ್ಲ, ಮಳೆ ಬರುತ್ತೆ, ಮಳೆ ಬಂದರೆ ಎಲ್ಲ ಹೋಗಿಬಿಡುತ್ತೆ ಆಮೇಲೆ ಫುಲ್ಲು. ಅದಕ್ಕೋಸ್ಕರ 2 ಕಡೆನೂ ಸಿಂಪಲಾಗಿ ಹಾಕಿ ಒಂದು ಕಡೆ ಮಾತ್ರ ಕಲರ್ ಹಾಕಿದ್ದೀನಿ ನೋಡಿ. ಇನ್ನು ಮೇಲ್ಗಡೆ ಹೋಗೋಣ. ಮೇಲ್ಗಡೆ ಹೋಗಿ ಸದ್ಯಕ್ಕೆ ರೆಡಿ ಆಗಿ ಮಿಕ್ಕಿದ ಕೆಲಸ ಮಾಡೋಣ. ಸೊ ಆಲ್ಮೋಸ್ಟ್ ಆಯಿತು. ಇವಾಗ ಟೈಮ್ 7 ಆಯಿತು. ಟೈಮ್ 7 ಆಗಿದೆ. ಸದ್ಯಕ್ಕೆ ಅಭಿಷೇಕ ದೀಪ ಹಚ್ಬಿಟ್ಟು ಅಭಿಷೇಕ ಮಾಡಬೇಕು. ಸ್ವಲ್ಪ ರೆಡಿ ಆಗ್ಬಿಟ್ಟು ಬರೋಣ ಬನ್ನಿ. ಆಮೇಲೆ ಅಭಿಷೇಕ ಕೂತ್ಕೊಂಡು ದೇವ್ರದ್ದು ಅಭಿಷೇಕ ಮಾಡಿದ್ವಿ. ಫಸ್ಟು ಕುಂಕುಮ ಅಭಿಷೇಕ ಮಾಡಿದ್ವಿ, ಆಮೇಲೆ ಹಾಲು, ಸಕ್ಕರೆ, ಮೊಸರು, ಜೇನುತುಪ್ಪ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಅದು ಅಭಿಷೇಕ ಮಾಡಿದ್ವಿ. ಅಮ್ಮ ಮಾಡಿದ್ರು ಬೆಳಗ್ಗೆ ತಾತ. ಆಮೇಲೆ ಕುಂಕುಮ ಅರ್ಚನೆ ಮಾಡಿದ್ರು. ಓಂ ವಿದ್ಯುತೇ ನಮಃ, ಓಂ ಸುರಭಯೇ ನಮಃ, ಓಂ ಪರಮಾತ್ಮಕೇ ನಮಃ, ಓಂ ವಾಚ್ಯೈ ನಮಃ, ಓಂ ಪದ್ಮನಾಯ ನಮಃ. ಎಲ್ಲ ಮುಗಿಸಿ ಪೂಜೆ ಮಾಡಿದ್ವಿ. ಲಾಸ್ಟಲ್ಲಿ ಅಮ್ಮ ಮಾಡಿದ್ರು, ಆಮೇಲೆ ನಾವು ಮಾಡಿದ್ವಿ. ಪೂಜೆ ಎಲ್ಲ ಮುಗೀತು.
ಇವಾಗ ಸದ್ಯಕ್ಕೆ ಟಿಫಿನ್ ಮಾಡಿ ರೆಸ್ಟ್ ಮಾಡಿ ಮಧ್ಯಾಹ್ನ ಊಟಕ್ಕೆ ಬರ್ತಾರೆ, ಊಟಕ್ಕೆ ಕೊಟ್ಟು ಸಂಜೆ ಕುಂಕುಮ. ಸೊ ಇವಾಗ ಸದ್ಯಕ್ಕೆ ಪೂಜೆ ಎಲ್ಲ ಮುಗಿದಾಯಿತು, ಟಿಫಿನ್ ಮಾಡಬೇಕಷ್ಟೆ. ಇನ್ನೇನಿದೆ ಸ್ವಲ್ಪ ರೀಲ್ಸ್ ಕೂಡ ಮಾಡ್ಕೊಳ್ಬೇಕಂಗೆ. ಸೊ ಬನ್ನಿ ಗೈಸ್, ಸಿಂಪಲಾಗಿ ಹಾಕ್ಕೊಂಡಿದ್ದೀನಿ. ಸಂಜೆ ಸ್ಯಾರಿ ಇನ್ನೊಂದು ಸ್ಯಾರಿ ಹಾಕಿದ್ರೆ ಸಿಂಪಲ್ ಸ್ಯಾರಿ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಗ್ರ್ಯಾಂಡಾಗಿ ಹಾಕ್ಕೊಂಡಿಲ್ಲ. ತೋರಿಸ್ತೀನಿ, ಇಷ್ಟೇ ಹಾಕ್ಕೊಂಡಿರೋದು. ಓಕೆ, ಏನಿದೆ ಸೊ ಬೆಳಗ್ಗೆಯಿಂದ ಪೂಜೆ ಆದಮೇಲೆ ರೆಸ್ಟ್ ಮಾಡಿ ಬಂದವ್ರಿಗೆಲ್ಲ ಊಟ ಕೊಟ್ಟು ಟಯರ್ಡಾಗಿ ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದು ಇವಾಗ ಸಂಜೆ ಕುಂಕುಮಕ್ಕೆ ಹೋಗೋಕೆ ರೆಡಿ ಆಗಿದ್ದೀವಿ. ಮಧ್ಯಾಹ್ನದ ಕ್ಲಿಪ್ಸ್ ತೊಗೊಳಕ್ಕಾಗಲ್ಲ, ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ಅಂತ ಕೆಲಸ ಕೂಡ ಆಯಿತು. ಇವಾಗ ಸ್ಯಾರಿ ಹಾಕ್ಕೊಂಡಿಲ್ಲ, ಫುಲ್ ಟಯರ್ಡ್ ಆಗಿದೆ, ಸ್ಯಾರಿ ಹಾಕ್ಕೊಳಕ್ಕೆ ಆಗ್ತಿಲ್ಲ. ಸೊ ಲಂಗ ಇತ್ತು, ಅದನ್ನೇ ಹಾಕ್ಕೊಂಡಿದ್ದೀನಿ ಹೊಸದು. ನೋಡಿ, ಇದು ಸ್ಟಿಚ್ ಮಾಡಿಸಿರೋದು ಸ್ಯಾರಿಲಿ. ನೋಡಿ, ಇದನ್ನ ಹಾಕ್ಕೊಂಡು ಹೋಗೋಕೆ ರೆಡಿ ಆಗಿದ್ದೀನಿ. ಹೋಗಬೇಕು, ಹೋಗ್ಬಿಟ್ಟು ಹೋಗೋವಾಗ ಬೇರೆಯವ್ರ ಮನೆಗೆ ಕೂತಾಗೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ. ಸದ್ಯಕ್ಕೆ ಹೋಗ್ಬಿಟ್ಟು ಬರಬೇಕು, ಪೂಜೆ ಮಾಡಿ ಹೋಗ್ಬಿಟ್ಟು ಬರ್ತೀನಿ. ಹೋಗ್ಬಿಟ್ಟು ಬಂದಮೇಲೆ ಸೇಮ್ ಆ್ಯಸ್ ಯೂಶುವಲ್ ಊಟ ಮಾಡಿ ಆರತಿ ಮಾಡಿ ಮಲ್ಕೊಳ್ಳೋದೆ. ಸರಿ, ನೋಡೋಣ ಬನ್ನಿ. ಸೊ ಎಲ್ಲ ಮುಗಿಸ್ಕೊಂಡು ಕುಂಕುಮ ತಗೊಂಡೆಲ್ಲ ಮನೆಯದು ಮನೆಗೆ ಬಂದ್ವಿ. ಟೈಮ್ ಆಗಲೇ ಇಷ್ಟಾಗಿದೆ. ತಂಗಿಯವರು ಊಟ ಮಾಡ್ತಿದ್ದಾರೆ, ಆಗಲೇ ಅವ್ರಿಗೆ ಹೊಟ್ಟೆ ತಡ್ಕೊಳಕ್ಕಾಯ್ತು. ಮತ್ತೆ ನಾಳೆ ಸ್ಕೂಲ್ ಬೇರೆ ಇದೆಯೇ. ನಮ್ಮಮ್ಮ ಇವಾಗ ಯಾರ ಮನೆಗೂ ಹೋಗ್ಬಿಟ್ಟು ಬಂದವ್ರೆ. ಸೊ ಇವತ್ತು ಕದ್ಲಿಸಂಗಿಲ್ಲ, ಸೊ ಇವತ್ತಿಲ್ಲ ಕಳ್ಸೋಣ, ಯಾಕಂದರೆ ಇವತ್ತು ಪೂರ್ಣಿಮೆ ಆಗಿರೋದ್ರಿಂದ. ಹಾಗೆ ಸದ್ಯಕ್ಕೆ ನಾನು ಊಟ ಮಾಡಿಬಿಟ್ಟು ಮಲ್ಕೋಬೇಕು. ದೃಷ್ಟಿ ತೆಗಿಬೇಕಂತೆ, ಇವಾಗ ದೃಷ್ಟಿ ತೆಗ್ದು ಊಟ ಮಾಡಿ ಮಲ್ಕೊಳ್ಳೋದು. ನಾಳೆ ಕಲ್ಸೋಕೆ ಸೊ ಅಷ್ಟೇ. ಆರತಿ ಮಾಡೋದು, ಆರತಿ ಮಾಡೋಣ ಬನ್ನಿ. ಆರತಿ ಮಾಡ್ತಿದ್ದಾರೆ, ಅಂದರೆ ಲೈಕ್ ದೃಷ್ಟಿ ತೆಗೀತಿದ್ದಾರೆ ದೇವ್ರಿಗೆ. ದೃಷ್ಟಿ ಮಾತ್ರ ತೆಗಿಯೋದು, ಇವತ್ತೇನು ಕದ್ಲಿಸಲ್ಲ, ದೃಷ್ಟಿ ಮಾತ್ರ ತೆಗ್ದು. ಬಿಕಾಸ್ ಇದು ಪೂರ್ಣಿಮೆ ಆಗಿರೋದ್ರಿಂದ ಕದ್ಲಿಸಂಗಿಲ್ಲ, ನಾಳೆ ಸಂಜೆ ಕದ್ಲಿಸ್ತಾರೆ. ದೃಷ್ಟಿ ತೆಗೀತಿದ್ದಾರೆ. ನಮ್ಮ ಮನೆ ಲಕ್ಷ್ಮಿಗಾಗಿರೋ ಎಲ್ಲ ದೃಷ್ಟಿ ಹೋಗ್ಲಪ್ಪ. ಕೆಳಗಡೆ ಚೆಲ್ಬಿಟ್ಟು ಬರಲಮ್ಮ. ಸೊ ಫೈನಲಿ ಊಟ ಮಾಡಿ ಮಲ್ಗಕ್ಕೆ ಬಂದೆ. ಹಾಂ, ಹಿಂಗಿತ್ತು ನನ್ನ ವರಮಹಾಲಕ್ಷ್ಮಿ ಹಬ್ಬ. ತುಂಬಾ ಕ್ಲಿಪ್ಸ್ ಆ್ಯಡ್ ಮಾಡೋಕ್ಕಾಗಿಲ್ಲ. ಸೊ ಲೈಕ್ ವೀಡಿಯೋನೇ ತೊಗೊಳಕ್ಕಾಗಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ನಿಮ್ಮ ಮನೇಲೂ ಹಿಂಗೆ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀರಾ, ಎಲ್ಲರೂ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.